ಸುಗುಣ್ ಫೋನ್ ಮಾಡಿದ್ಲು, ಊರಿಗೆ ಹೋಗಿದ್ದಂತೆ. ಯಾಕೆ ಹೋಗಿತ್ತು ಪಾಪ? ವರ್ಷ ಮಾಮೂಂತಾಗೆ ಏನೋ ಸ್ವಲ್ಪ ಮಾತಾಡೋದಿತ್ತ, ಹೋಗಿದ್ದೆ. ಅವ್ರು ಇರಲಿಲ್ಲ ಮನೆಯಾಗೆ. ಅವಳ ಋತು ಇದ್ಲು, ಋತುತ ಮಾತಾಡ್ಕೊಂಡು ಬಂದೆ ಕಣಮ್ಮ. ಹೌದೇನು? ಯಾತ ಸುಗುಣ ಯಾರು ಇರಲಿಲ್ಲ ಅವಳ್ತಾಗ ಏನು ಮಾತಾಡ್ತಿದ್ದ? ಯಾಕೆ ಮಾತಾಡಬೇಕು ಯಾರು ಇಲ್ದಾಗ ಅಂತ ಹೇಳಿ ಹೇಳ್ತಿದ್ಲಪ್ಪ. ಅದಕ್ಕೆ ನಾನು ಬಿಡ ಮತ್ತ ಯಾರು ಇಲ್ವಲ್ಲ ಅದಕ್ಕೆ ಮಾತಾಡಿದಾನಿ ಅಂತ ಹೇಳ್ತಿದ್ದೆ. ಏನಿಲ್ಲ ಕಣಮ್ಮ, ಮಾವನ್ನ ನಾನು ಏನು ಕೇಳೋಣ ಅಂತ ಹೋದೆ. ನಾನು ಮದುವೆ ಆಗ್ತೀನಿ ಕಣ್ಮಮ್ಮ, ನಿನ್ನ ಮಗಳನ್ನ ಅಂತ ಹೇಳಿ ಕೇಳ್ಕೊಂಬರೋಣ ಅಂತ ಹೋದ್ನಾ. ಅಲ್ಲಿರಲಿಲ್ಲ ಮಾವ. ಅದಕ್ಕೆ ಹೋಗಿ ಡೈರೆಕ್ಟಾಗಿ ಅವಳನ್ನೇ ಕೇಳಿದೆ. ಅವಳು ಒಪ್ಕೊಂಡ್ಲು. ಬಂದು ಮಾವನ ಹತ್ರ ಮಾತಾಡ್ಕೊಂಡು ಬಂದೆ. ಅವಳು ಒಪ್ಕೊಂಬೋದಾದ್ರೆ ಆಗಪ್ಪ, ಒಪ್ಕೊಂಡು ಮದುವೆ ಆಗು ಅಂತ ಹೇಳಿ ಹೇಳ್ತು. ಋತುನ ಮದುವೆ ಆಗ್ತೀನಿ ನಾನು. ಅಯ್ಯೋ ಸುಗುಣ ಬೇಡ ಕಣಮ್ಮ ಅಂತಿದ್ಲು. ಬೇಡ ಕಣಮ್ಮ, ಕೂದಲಿಲ್ಲ ಏನಿಲ್ಲ ಅಂತಿದ್ಲು ಕಣಪ್ಪ. ಅಲ್ಲ ಅವಳು ಬೇರೆ ಸಣ್ಣಳಾಗ್ತಾಳಂತೆ ಸುಗುಣಂಗೆ ಅಂತಿದ್ಲಪ್ಪ. ಅವಳು ಬೇರೆ ಸಣ್ಣಳಾಗ್ತಾಳೆ ಕಣಮ್ಮ, ಭಾಳ ಸಣ್ಣಳಾಗ್ತಾಳೆ. ಇವ್ನು ನೋಡಿದ್ರೆ ಜಾಸ್ತಿ ಏಜ್ ಆಗುತ್ತೆ ಅಂತ ಹೇಳಿ, ಒಂದು 10 ವರ್ಷ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳ್ತಿದ್ಲು. ಅದನ್ನೇ ಮಾತಾಡಿದೆ ಮಾಮನ ಹತ್ರ. ಮಾಮ ಒಂದು 7-8 ವರ್ಷ ಡಿಫ್ರೆನ್ಸ್ ಆಗುತ್ತೆ ಕಣ್ಮಾಮ ಅಂತಂದೆ. ಅದಕ್ಕೆ ಏನು ಆಗಲ್ಲ ಬಿಡಪ್ಪ ಅತ್ತ. ಇವಾಗ ನೀನು ಓದಿ ಕೆಲಸ ತಗೊಂಡು ಮದುವೆ ಆಗೋ ಅಷ್ಟೊತ್ತಿಗೆ ಅಷ್ಟೇ ಏಜ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಮನು ಹಂಗೆ ಅಂತು. ನೀನೀಗ ಚಿಕ್ಕ ವಯಸ್ಸಾಗಿದ್ರೆ ಇವಾಗ ಯಾರೇ ಆಗಲಿ ಇವಾಗ ಓದಿ ಕೆಲಸ ತಗೋಬೇಕು ಅಂತಂದರೆ ಅಷ್ಟು ದಿವಸ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಅವಳಿಗೆ ಎಷ್ಟು ಒಂದು 20 ವರ್ಷ ಆಗಿರ್ಬೇಕೇನೋ. ಅವರು ಈಗಲೇ ಮದುವೆ ಮಾಡೋ ಅಂಥದ್ದೇನಿಲ್ಲ ಕಣೋ ಪ್ರವಿ. ಇನ್ನು ಅವಳು ಇನ್ನೂ ಸಣ್ಣಳು. ಸುಮ್ಮನೆ ನಿನ್ನೆಲ್ಲ ನೋಡಿ ಆಗ ಬಂದು ಸುಮ್ಕಿರತ್ತ. ಇನ್ನೊಂದು ಹೇಳ್ತೀನಿ, ಇದ್ರು ಇರ್ಲೇಳು, ಇನ್ನು ಸೇನಾಕ ಓದ್ಲೇಳು. ಏನು ಹೆಣ್ಣು ಹುಡುಗರು ಅಂತೇಳಿ ಜಲ್ದಿ ಹೊಟ್ಟೋ ಮದುವೆ ಮಾಡ್ತೀವಿ ಅಂತ ಮಾಡಕ್ಕೆ ಹೋಗ್ಬಾರ್ದು. ಏನಿಲ್ಲ, ಅವರೇನೇನು ಮದುವೆ ಮಾಡಬೇಕು ಅಂತ ಏನಿಲ್ಲ. ಅವಳು ಚೆನ್ನಾಗಿ ಓದ್ತಾಳೆ. ಅವಳು ಚೆನ್ನಾಗಿ ಓದ್ತಿರೋದ್ರಿಂದ ಅವಳು ಏನಾದರೂ ಕೆಲಸ ತಗೊಂತಾಳೆ. ಇಬ್ಬರು ಕೆಲಸದಾಗಿದ್ರೆ ಆರಾಮಾಗಿ ದುಡ್ಕೊಂಡು ಅವಳು ಒಳ್ಳೆಯವಳು. ಇವಾಗ ನಮ್ಮ ವರ್ಷ ಮಾಮನೂ ಚೈತ್ರಕ್ಕ ಇಬ್ಬರು ಒಳ್ಳೆಯವರು. ನನಗಂತವ್ರು ಸಿಗೋಕ್ಕೆ ಪುಣ್ಯ ಮಾಡಿದ್ದೀನಮ್ಮ. ಅವರಾಗಿ ಒಪ್ಪು ಕೊಡ್ತೀನಿ, ನಾನು ಮದುವೆ ಆಗ್ತೀನಿ. ಏನಾಗಲ್ಲ, ಸಣ್ಣಳಾಗಲ್ಲ, ಏನಾಗಲ್ಲ. ನೋಡಪ್ಪ ಏಟೇಟಿದ್ಲು. ಊರಿಗೆ ಬರೋಳಲ್ಲ ಆವಾಗ 5 ವರ್ಷತಾಳೇನಪ್ಪ. ಅವ ಬರೋಳು ಇಲ್ಲಿಗೆ ಊರಿಗೆ. ಪೆವಿ ಮಮ್ಮ ಅಂತ ಹೇಳಿ ನಾಳೆ ನೀನು ಅವಾಗ ಕಾಲೇಜ್ಗೆ ಹೋಗ್ತಿದ್ದೆ. ಆವಾಗ ಯೋಟು ಇದಾಗುತ್ತೆ, ಯೋಟು ಸಣ್ಣಳಪ್ಪ ಅಮ್ಮಂಗಾಗುತ್ತೆ. ಏನಾಗಲ್ಲ ಕಣಮ್ಮ, ನಮಗೆ ಸರಿ ಸಮನಾದಾರಂದರೆ ಆಗಲ್ಲ. ಈಗ ಹೆಣ್ಮಕ್ಳಿಗೆ ಸ್ವಲ್ಪ ವಯಸ್ಸು ಕಡಿಮೆನೇ ಇರ್ಬೇಕು ಗಂಡು ಮಕ್ಳಿಗೆ. ನಾನು ಹೆಣ್ಮಕ್ಳು ದೊಡ್ಡರಾಗಬಾರ್ದು. ನನಗಿವಾಗ ನನಗೊಳಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏಜ್ ಡಿಫ್ರೆನ್ಸ್ ಆಗುತ್ತೆ. ಆದರೂ ಆಗುತ್ತೆ. ನಾವು ಮಾಮನು ಹಂಗೆ ಅಂತು, ನೀನು ಚೆನ್ನಾಗಿ ನೋಡ್ಕೊಂಡು ನೀನು ಚೆನ್ನಾಗಿ ಇಟ್ಕೊಂಡ್ರೆ ಸಾಕಪ್ಪ ಅಂತ ಹೇಳ್ತು ಮಾಮನು. ನನಗೆ ಕೊಡ್ಬೇಕಂತ ಹೇಳಿ ಭಾಳ ಆಸೆಗೆ ಇದ್ದಾರೆ ಕಣಮ್ಮ. ಏನು ಮಂಜಕಯ್ಯ, ಅಲ್ಲ ಏನು ನೋಡ್ಕೊಂಬಂದಿದ್ರೇನು ಪ್ರವಿಗೆ? ಇನ್ನು ಇಲ್ಲ ಕಣೇನಿಲ್ಲಮ್ಮ, ಅದೇ ನಮ್ಮ ವರ್ಷದ ಮಗಳಲ್ಲಿ ಬರ್ತಿರ್ಲಿಲ್ವೇ ಹುಡುಗಿನ ಮದುವೆ ಹಾಕ್ನಿ ಅಂತ ಹೇಳ್ತಾ ಇದ್ದಾನೆ. ನಾನು ಸಣ್ಣಳಾಗ್ತಾಳೆ ಕಣಪ್ಪ, ಬೇಡ ಸುಮ್ಮನೆ ಆಡ್ ಚಿಕ್ಕ ಹುಡುಗಿನ ಏನು ಮದುವೆ ಮಾಡ್ಕೊಂಡು ನಿನ್ಗೆ ನೋಡಿರ ಆಲೇನೆ ಒಂದು 30 ವರ್ಷ ಆಗ್ತಮ್ಮಂತು. ಇವ್ನ ಕಾಲ ಇವಾಗ ಒಂದು 30 ವರ್ಷ ಕಣಿ. ನಾನು 2 ವರ್ಷ ಮುಂದೇನೆ ಹೇಳ್ದೆ. ನೋಡಿ ಆಗಪ್ಪ ಅಂದರೆ ನಾನು ಇನ್ನು ಕೆಲ್ಸಕ್ಕೆ ಸೇರಬೇಕು ಅಂದ. ಅದಕ್ಕೇನೆ ಹೆಚ್ಚು ಕಮ್ಮಿ ಆಗುತ್ತೆ ಸುಮ್ಕಿರಪ್ಪ, ಬೇಡ 7-8 ವರ್ಷದ ಇದು ಆಗುತ್ತೆ ಕಣಿ ಏಜು. ಅದಕ್ಕೆ ನಾನು ಅವಳು ಸಣ್ಣಳಾಗ್ತಾಳೆ ಅಂತ ಬೇಡ ಅಂತ ಇದ್ದೀನಿ. ಅಕ್ಕ ಒಳ್ಳೆ ಹುಡುಗಿ ಕಣಕ್ಕ. ಇವಾಗ ಅವ್ರಿಗೆ ನಮ್ಮ ಮಾಮರ್ಗೆ ಅದೇ ಒಂದು ಚಿಂತೆ ಆಗೈತೆ. ಅವಳಿಗೆ ಬೇರೆ ಕೂದಲು ಸ್ವಲ್ಪ ಬೆಳವಣಿಗೆ ಆಗಿಲ್ಲ. ಅದು ಯಾಕಂದರೆ ವಂಶ ಪಾರಂಪರ್ಯವಾಗಿ ಬಂದಿರೋದು. ವಂಶದಲ್ಲಿ ಏನಿರುತ್ತೋ ಅದು ಇರುತ್ತಲ್ಲಕ್ಕ. ನಾವು ಅದನ್ನ ಏನೇ ಮಾಡಿದ್ರೂ ಅದು ವರ್ಕೌಟ್ ಆಗಲ್ಲ. ಅದಕ್ಕೇ ನಾವು ಇವಾಗ ಏನು ಅಂದ್ಕೊಂಡಿದ್ದೀವಿ ಅಂತಂದರೆ, ಸುಮ್ಮನೆ ನಮ್ಮ ಮಾಮನ ಮಗಳನ್ನ ಮದುವೆ ಆಗೋಣ. ಮದುವೆ ಆದ್ರತ್ಲಾಗೆ ನಮ್ಮ ಮಾಮರು ಒಳ್ಳೆಯವರು. ಇವಾಗ ಅವ್ರು ನನಗೆ ಕೈ ಹಿಡ್ದವ್ರು ಅಂದಮೇಲೆ ಇವತ್ತು ನಾನು ಓದಿ ಕೆಲಸದಲ್ಲಿ ಇದ್ದೀನಿ ಅಂದರೆ ಇದಕ್ಕೆ ಕಾರಣ ಎಲ್ಲ ನಮ್ಮ ಮಾವರೇ ಕಣಕ್ಕ. ನಮ್ಮ ಮಾವರೇ ಇವತ್ತು ನನಗೆ ಎಷ್ಟು ಸಹಾಯ ಮಾಡ್ಯವ್ರು ಅಂದ್ರೆ ನಿಜ ಓದೋದಕ್ಕೆ. ನಮ್ಮ ಚೈತ್ರಕ್ಕನೂ ನಮ್ಮ ಮಾಮ ಅವರೇ ಇವತ್ತು ನನ್ನ ಓದಿಸಿರೋದು. ನಮ್ಮ ಸ್ವಂತ ಅಕ್ಕನಾಗಿ ನಮ್ಮ ಸುಗುಣಕ್ಕ ನನಗೇನು ಹೆಲ್ಪ್ ಮಾಡಲಿಲ್ಲ. ಇವತ್ತು ಇಂಥದ್ದಿಂದಾಗ ನೆನೆಸ್ಕೋಬೇಕು. ಅವತ್ತು ನಮಗೆ ಕೈ ಹಿಡ್ದಿದ್ದಾರೆ ಅಂತಂದರೆ ಇಂಥ ಹೊತ್ನಾಗ ನೆನೆಸ್ಕೋಬೇಕಕ್ಕ ಅವ್ರನ್ನ. ಅವರಿಂದ ನಮಗೇನು ಸಹಾಯ ಆಗಿತ್ತು ಅಂತ ಹೇಳಿ ನೆನೆಸ್ಕೋಬೇಕು. ನೆನೆಸ್ಕೊಂಡ್ರೆ ತಾನೇ ನಮಗೂ ಒಂದಿನ ಮುಂದೆ ಒಳ್ಳೇದಾಗೋದು. ಇವತ್ತು ಮರಿಬಾರ್ದು. ನಾನು ಇವತ್ತು ಕೆಲಸದಲ್ಲಿದ್ದೀನಿ ಬಿಡು ಯಾರ್ದೇನು ಅಂತ ಹೇಳಿ ಮಾತಾಡಬಾರ್ದು. ಹೋಗಿ ನಮ್ಮ ಮಾಮನ ಹತ್ರ ಮಾತಾಡಿದೆ. ಅದಕ್ಕೇ ಹೆಚ್ಚು ಕಡಿಮೆ ಆಗುತ್ತೇನಪ್ಪ ಅಂತೂ ಏನಾಗಲ್ಲ ಮಾಮ ಅಂತ ಹೇಳಿ ಮಾತಾಡ್ಕೊಂಡು ಬಂದಿದ್ದೀನಿ. ಸರಿಯಪ್ಪ ಆಯ್ತು, ನಿಮ್ಮ ಅಮ್ಮ ಒಪ್ಪೋದಾದರೆ ನಿಮ್ಮ ಅಮ್ಮನೂ ನೀನು ಬಂದು ಎಲ್ಲರೂ ಕೂತ್ಕೊಂಡು ಮಾತಾಡಿ ಮಾಡೋಣ ಹೇಳು ಅಂತ ಹೇಳಿ ಹೇಳ್ತು. ನನ್ನ ಅಪ್ಪನ ನೋಡು ಬರೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಹಿಂಗೆ ಏನಾದರೂ ಒಂದು ಇರ್ತಾವೆ ವಂಶದಾಗೆ. ಅವು ಯಾರ್ಗನ ಹಂಗಿರ್ತಾವಲ್ಲ ಹಂಗೆ ಬರ್ತವೆ. ಯಾರ್ಗನ ಅಪ್ಪ ಅಮ್ಮಗೋ ಅಜ್ಜಿ ತಾತಗೋ ಅದು ಯಾರ್ಗನ ಇದ್ದಿದ್ದು ಒಂದೇ ಬರ್ತವೆ ಹಂಗೆ.
ಅವ್ರ ಅಜ್ಜಿನ ಹಂಗೆ ಕಣೆ ಇರೋದು ಗುಂಗುಂಗ್ರು ಕೂದಲೇ ಬೆಳೆದಿಲ್ಲ ಅವ್ರ ಅಜ್ಜಿನವು. ಅಕ್ಕೇನೆ ಅವಳು ಹಂಗೇನೆ ಅವ್ರ ಅಜ್ಜಿನ ಹಂಗೇನೆ ಅವಳಿಗೂ. ಅವ್ರ ಅಮ್ಮನಂಗೇನಲ್ಲ, ಅವ್ರ ಅಪ್ಪಯ್ಯನವು ಅವ್ರ ಚಿಕ್ಕಪ್ಪನವು ಎಲ್ಲರವು ಹಂಗೆ ಇರೋದು ಕೂದಲು ಗುಂಗುಂಗ್ರು ಬೆಳೆದೇ ಇಲ್ಲ. ಅಕ್ಕಿ ಇವಳಿಗೂ ನಮ್ಮ ಋತುಗೂ ಬೆಳೆದೇ ಇಲ್ಲ. ಎಲ್ಲರಿಗೂ ಹಂಗೆ ಅವ್ರ ಮನೆಯಾಗೆ ಹಾಕಾನ. ಅದು ಯಾಕಪ್ಪ ಅವ್ರ ಅಜ್ಜಿಗಂತೂ ಬೆಳೆದೇ ಇಲ್ಲ ಬಿಡು. ನಾನು ನೋಡ್ದಂಗೆ ನಮ್ಮ ಸುಗುಣನ್ ಕೊಟ್ಟಾಗಿಂದ ಅಮ್ಮನ ಕೂದಲೇ ಇಲ್ಲವೇ ಇಲ್ಲ. ನನ್ನ ಯಾವಾಗಿಂದ ನೋಡಿದ್ರು ಹಂಗೇನೆ ಅವ್ರ ಅಜ್ಜಿ ತಲೆ ಇದ್ದಂಗೆ ಅವ್ರ ಅಜ್ಜಿ ಇದ್ದಂಗೆ ನಾವು ಹುಡುಗಿ ನನ್ನ. ಅದಕ್ಕೆ ಮಾತಾಡ್ಕೊಂಬಂದೈನಕ್ಕ ಒಳ್ಳೆ ಹುಡುಗಿ, ಸ್ವಲ್ಪ ಏಜ್ ಡಿಫ್ರೆನ್ಸ್ ಆದರೂ ಪರವಾಗಿಲ್ಲ ಅತ್ಲಾಗೆ ಆಗತ್ಲಾಗೆ ಹೆಂಗೆ ಚೆನ್ನಾಗಿರೋಣ ಅಂತ ಹೇಳಿ. ಏಜ್ ಡಿಫ್ರೆಂಟ್ ಆಗುತ್ತೆ ಅಂತ ನಾನು ಸುಮ್ಮನೆ ಬೇರೆಯನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅವ್ರಿಗೂ ನಮ್ಗೆ ಒಳ್ಳೇದಾಗುತ್ತೆ. ನಾನೇನು ಅಷ್ಟು ವಯಸ್ಸೋಗಿರೋಂಥ ಥರ ಕಾಣಿಸಲ್ವಲ್ಲ. ಅಲ್ಲ ಕಾಣಿಸಲ್ಲ, ನೀನು ಓದಿ ಕೆಲಸ ತಗೊಂಡು ಇಷ್ಟು ದಿವಸ ಬೇಕು ಅವೆಲ್ಲ. ಸುಮ್ಮನೆ ಎಲ್ಲ ಓದ್ಬೇಕಂದ್ರೆ ಏನು ಸುಮ್ಮನೆ ಅಲ್ಲ, ಆಗುತ್ತೆ ಟೈಮ್. ಹೆಣ್ಮಕ್ಳೇನು ಬೇಗ ಬೆಳೆದು ಬಿಡ್ತಾರಲ್ಲ, ಅದಕ್ಕೇನೆ ಇವಾಗ ಎಷ್ಟೋ ಏಜ್ ಆಗೈತಮ್ಮ ಕಾಣ್ತಾಳ ಅವಳು. ಸ್ವಲ್ಪ ದಪ್ಪ ಬೇರೆ ಇದ್ದಾಳೇನ, ನಾನೇನು ನೋಡಿಲ್ಲಪ್ಪ, ಸಣ್ಣ ಹುಡುಗಿಯನ್ನು ನೋಡಿದ್ದೇನೆ. ಸರಿಯಾಗಿದ್ದಾಳೆ ಕಣಕ್ಕ, ಹೈಟು ವೆಯ್ಟು ಎಲ್ಲ ಸರಿ ಹೋಗುತ್ತೆ. ಅವು ಹಂಗೆ ಚೆನ್ನಾಗಿ ಬೆಳೆದವಳೆ. ಯಾಕಂದ್ರೆ ಒಬ್ಬಳೆ ಮಗಳು ಅಂತ ಹೇಳಿ ನಮ್ಮ ಮಾಮರು ಎಲ್ಲನ ಚೆನ್ನಾಗಿ ನೋಡ್ಕೊಂಡವ್ರೆ, ಚೆನ್ನಾಗಿ ಇದ್ದಾಳೆ. ಎಲ್ಲ ಸರಿ ಆಗುತ್ತೆ ಕಣೆ, ಏನು ಉದ್ದಾದಪ್ಪ ಎಲ್ಲ ಸರಿ ಆಗುತ್ತೆ. ಅಂದರೆ ಏಜ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೇನೋ ಅಂತ ನಾನು. ಬಿಡು ಮಂಜಕ್ಕ, ಏನಾಗಲ್ಲ. ಏಜು ಡಿಫ್ರೆನ್ಸ್ ಆದರೂ ಪರವಾಗಿಲ್ಲ. ನನಗೂ ನಮ್ಮ ಅಯ್ಯಪ್ಪಗೂ 15 ವರ್ಷ ಡಿಫ್ರೆನ್ಸು. ಇವಾಗ ನಮ್ಮ ಅಯ್ಯಪ್ಪಗೆ ಏಜ್ ಕಮ್ಮಿ, ಒಂದು 45 ಏನಮ್ಮ. ನನಗಿನ್ನು ಇವಾಗ 30 ವರ್ಷ ನೋಡು, ಹಿಂಗೆ ಹೆಚ್ಚು ಕಮ್ಮಿ. ನಮ್ಮ ಅಯ್ಯಪ್ಪಗೆ ಅಲ್ಲಿ ಶಾನೆ ಏಜ್ ಆಗ್ಬಿಟ್ಟೈತಿ. ಅವೆಲ್ಲ ಯಾರು ಕೇಳಲ್ಲ ಇವಾಗ, ಕೇಳ್ತಾರೆ ಈಗಿನವರೆಲ್ಲನ. ಮೊದಲು ನಮ್ಮ ಕಾಲದಾಗ ಇವೆಲ್ಲ ಕೇಳ್ತಿರ್ಲಿಲ್ಲ. ನಮ್ಮ ಅಯ್ಯಪ್ಪ ಕಾಲಿ 45 ವರ್ಷ. ಹಿಂಗೆ ನೋಡಮ್ಮ, ಏನಾಗಲ್ಲ. ನಮ್ಮ ಸುಗುಣ ಬೇಡ ಅಂದ್ಲು ಕಣಿ. ಅದಕ್ಕೆ ನಾನು ಬಿಡಪ್ಪತ್ತ ಇಲ್ಲ ನೋಡಾದ ಬಂತೆ ನಮ್ಮ ತಂದೆ. ಅದಕ್ಕೆ ಇವನು ಒಪ್ಪಲ್ಲ. ಇವತ್ತು ಅಕ್ಕ, ನಾವು ಅವ್ರ ಋಣದಾಗಿದ್ದೀವಿ ಅಂದಮೇಲೆ ನಾವು ಅವ್ರ ಋಣ ತೀರ್ಸೋದು ಯಾವಾಗಕ್ಕ? ನನಗೆ ಮಾಮ ಎಷ್ಟು ಸಹಾಯ ಮಾಡೈತೆ ಅಂತದ್ರಾಗ ಇವತ್ತು ನಾನೇನಾದ್ರೂ ಮಾವನಿಗೆ ನಾನು ಇವತ್ತು ಕೈ ಹಿಡಿಲಿಲ್ಲ ಅಂತಂದರೆ ಅವ್ರಿಗೆ ಇವಾಗ ಅದೇ ಚಿಂತೆ ಅಕ್ಕ. ನಮ್ಮ ಮಾವನಿಗೆ ಅವಳು ಮದುವೆ ಮಾಡೋದು ಹೆಂಗೆ, ಕೂದಲು ಬಂದಿಲ್ಲ, ಯಾರು ಮದುವೆ ಮಾಡ್ಕೊಂಬಲ್ಲ ಅನ್ನೋದು ಮಾವನಿಗೆ ಅದೇ ಚಿಂತೆ ಆಗೈತೆ. ಅದಕ್ಕೇನೆ ಅದು ಚಿಂತೆ ನಾನು ಒಂದು ದೂರ ಮಾಡಿಬಿಟ್ರೆ ನಮ್ಮ ಮಾವ ಚೆನ್ನಾಗಿರ್ತಾರಲ್ಲ. ಅವತ್ತು ನನಗೆ ಎಷ್ಟು ಸಹಾಯ ಮಾಡವ್ರೆ, ಅವತ್ತು ನಾವೆಷ್ಟು ಕಷ್ಟ ಆಗಿದ್ದಾಗ ನಮಗೆ ಕೈ ಹಿಡ್ದವ್ರೆ. ಅವತ್ತು ನಮ್ಮ ಅಮ್ಮನೂ ನಾನು ತುಂಬ ಕಷ್ಟ ಆಗಿದ್ವಿ. ನಮ್ಮ ಅಮ್ಮನ ನಾನು ಓದ್ಸೋಕೆ ಆಗ್ತಿರ್ಲಿಲ್ಲ, ಅಲ್ಲಿಗೆ ಕೈ ಬಿಡಿಸಿ ನಾನು ಏನಕನ ಕೂಲಿ ಮಾಡೋಕೆ ಹೋಗ್ಬೇಕಾಗಿತ್ತು. ಇಂಥದ್ರಲ್ಲಿ ಇವತ್ತು ಇಂಥ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ನಾನು ಅವ್ರ ಋಣದಾಗಿದ್ದೀನಿ ಅಂದಮೇಲೆ ಅವ್ರ ಋಣ ತೀರ್ಸೋದು ಯಾವಾಗ ಹೇಳಕ್ಕ? ನೀನೇನಿಲ್ಲ ಕಯ್ಯ. ರವಿ ಹೇಳ್ತಿರೋದು ಸರಿಯಾಗೈತೆ ಮಂತಕ್ಕಯ್ಯ. ನಿಮ್ಗೆ ಅವತ್ತು ಪಾಪ ಅವರು ಎಷ್ಟು ಸಹಾಯ ಮಾಡ್ಯಾವ. ನೀನೆಲ್ಲ ಓದಿರೋದೆಲ್ಲ ಬರೀ ನಿಮ್ಮ ಮಗುಗೆ ಇಕ್ಕಿದ್ರೆ ಮತ್ತು ನಿನ್ನ ಜೀವನ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಜೀವನ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅಂತದ್ರಾಗ ಎಲ್ಲಿ ಓದಿಸ್ತಿದ್ದಮ್ಮ ನೀನು? ಓದ್ಸೋಕ್ಕೆ ಆಗ್ತಿರ್ಲಿಲ್ಲ. ಏನೋ ಹೆಂಗ ಸೆಕೆಂಡ್ PUC ತಕ್ಕ ಓದಿಸ್ತೆ. ಆಮೇಲೆ ಫೀಸ್ಗಳು ಕಟ್ಟೋದು, ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋದಾಗ ಫೀಸ್ಗಳು ಕಟ್ಟೋದು ಜಾಸ್ತಿ, ಎಲ್ಲದಕ್ಕೂ ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ. ಹೆಂಗತ್ತವರೆಲ್ಲ ಕಟ್ಟಿ ಓದಿಸಿ ಒಟ್ಟಾದ್ರೂ ಪರವಾಗಿಲ್ಲ ಅಂತ. ಹೆಂಗ ಬಿಡು, ಇವಾಗ ಹೆಂಗ ಮದುವೆ ಆಗ್ತೀನಿ ಅಂತ ಅವನು ಹೇಳ್ತಾ ಇದ್ದಾನಲ್ಲ. ಸುಮ್ಮನೆ ಒಳ್ಳೆ ಹುಡುಗಿ ನೋಡ್ಬೇಕು ಅಷ್ಟೇನೆ. ಸುಮ್ಮನೆ ಅಂದ ಚಂದ ಎಲ್ಲ ನೋಡೋಕೆ ಹೋಗ್ಬಾರ್ದು. ನಾನೇನೋ ಅದೇ ಯಾಕೆ ಅನ್ಕೊಂಡ್ರದು. ಸುಮ್ಮನೆ ಅಂದ ಚಂದ ನೋಡಿ ನಮಗೆ ಬೇಕಾದವ್ರನ್ನ ಆಗೋಕ್ಕಿನ್ನ ಒಳ್ಳೆಯವ್ರು ಆಗಬೇಕು. ನಮಗೆ ಚೆನ್ನಾಗಿ ಇರೋರಾಗಬೇಕು, ಹೊಂದಾಣಿಕೆಯಿಂದ ಪ್ರೀತಿಯಿಂದ ಇರೋಂಥರಾಗಬೇಕು, ಈ ಮನೆ ಚೆನ್ನಾಗಿರಬೇಕು ಅಂಥವ್ರು ಆಗಬೇಕು. ಸುಮ್ಮನೆ ಅಂದ ಚಂದ ನೋಡಿ ಕೊಟ್ಕೊಂಬಂದು 3 ದಿವಸಕ್ಕೆ ಜಗಳ ಮಾಡಿಕೊಂಡು ಅಷ್ಟು ರಾಮಾಯಣ ಮಾಡ್ಕೊಂಡು ಹೋಗೋ ಅಂಥರ ಆಗಬಾರ್ದು. ಯಾಕೆ ಸುಮ್ಮನೆ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಎಲ್ಲರೂ ಕೇಳ್ತಾ ಇದ್ರಲ್ಲ ಏಜ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ, ಆದರೂ ಪರವಾಗಿಲ್ಲ, ನಾನು ಇವತ್ತು ಅವ್ರ ಋಣದಲ್ಲಿದ್ದೀನಿ, ಋಣ ತೀರಿಸ್ಬೇಕು. ಅವಳಿಗೂ ಇಷ್ಟ ಐತೆ, ಅದಕ್ಕೇ ಮದುವೆ ಆಗಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡಿದ್ದೀನಿ. ನಮ್ಮಮ್ಮನ ಬೇಡ ಅಂತ ಹೇಳ್ತಾ ಐತೆ. ನಮ್ಮಮ್ಮ ಬೇಡ ಅಂದರೂ ನಾನೇನು ಕೇಳಲ್ಲ. ನಾನಿವತ್ತು ಅವ್ರ ಋಣದಲ್ಲಿದ್ದೀನಿ, ಅದು ತೀರ್ಸೋದು ಯಾವಾಗ? ಇವಾಗ ನನಗೇನೋ ತುಂಬ ಇಷ್ಟ. ನಮ್ಮ ಮಾವನಿಗೆ ಅದೇ ಒಂದು ಚಿಂತೆ ಆಗೈತೆ. ಅದಕ್ಕೆ ಹೇಳಿ ಬಂದಿದ್ದೀನಿ, ಮಾವ ನಾನಿದ್ದೀನಿ ಮಾವ, ನೀವು ಸಂತೋಷವಾಗಿ ಕೊಟ್ಟು ಮದುವೆ ಮಾಡೋದಾದರೆ ಮಾಡಿ, ಇಲ್ಲ ಏಜ್ ಡಿಫ್ರೆನ್ಸ್ ಆಗುತ್ತೆ, ಬೇಡ ಕಣಪ್ಪ, ನಾನು ಬೇರೆ ಕಡೆಗೆ ಏನಾದರೂ ಕೊಟ್ಟು ಮದುವೆ ಮಾಡ್ತೀನಿ ಅನ್ನೋದಾದರೆ ಮಾಡಿರಿ ಅಂತ ಹೇಳಿ, ನೀವು ಇಷ್ಟಪಟ್ಟು ನನಗೆ ಕೊಟ್ಟು ಮದುವೆ ಮಾಡೋದಾದರೆ ನನಗೆ ಕೊಡ್ರಿ. ನೀವು ಆ ಚಿಂತೆ ಬಗ್ಗೆ ತೆಗೆದು ಹಾಕ್ಬಿಡಿ ಮನಸ್ಸಿಂದ. ನನ್ನ ಮಗಳನ್ನ ಯಾರೂ ಮದುವೆ ಆಗಲ್ಲ, ಕೂದಲಿಲ್ಲ ಅಂತ ಹೇಳಿ ಅದನ್ನೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ತೆಗ್ದು ಹಾಕ್ಬಿಡಿ ಅಂತೇಳಿ ಧೈರ್ಯ ಹೇಳಿ ಬಂದಿದ್ದೀನಿ. ನೋಡೋಣ ಇನ್ನೂ ಅವರೇನೇನೇನು ಡಿಸೈಡ್ ಮಾಡ್ತಾರೆ ಅಂತ ಹೇಳಿ. ನಾನಂತೂ ಅಷ್ಟೇ ಅಪ್ಪ, ಡಿಫ್ರೆನ್ಸ್ ಆದರೂ ಆಗಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಿ. ಹೆಣ್ಮಕ್ಳು ಬೇಗ ಸ್ವಲ್ಪ ಬೆಳವಣಿಗೆ ಆಗಿಬಿಡ್ತಾರೆ, ಏನು ಅನ್ಸೋದಿಲ್ಲ. ಈಗ ಗಂಡು ಮಕ್ಕಳು ಸ್ವಲ್ಪ ದೊಡ್ಡವರೇ ಆಗಿರಬೇಕು, ಹೆಣ್ಮಕ್ಳು ಸ್ವಲ್ಪ ಚಿಕ್ಕವರು ಆಗಿರಬೇಕು. ಹೆಣ್ಮಕ್ಳೇ ಸರಿ ಸಮನಾಗೂ ಇರಬಾರ್ದು, ಸ್ವಲ್ಪ ಚಿಕ್ಕವ್ರು ಆಗಬೇಕು. ಸ್ವಲ್ಪ ಏಜು ಅಂತರ ಜಾಸ್ತಿ ಆಗುತ್ತೆ, ಒಂದು 7-8 ವರ್ಷ ಆಗಬಹುದು ಅಂದ್ಕೊಂಡಿದ್ದೀನಿ. ಒಂದೇ ಸಮನೆ ಇರೋಕ್ಕಾಗಲ್ಲ, ಸ್ವಲ್ಪ ಹಂಗೆ
ಕತೆ ಮುಂದೆ ಹೋಗ್ಬೇಕಂದ್ರೆ ಅಷ್ಟೇ ಏನೋ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಯಾವುದೇ ಆಗಲಿ ಅದು ನಿಜ ಆಗೇನೋ ಆಗಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾಗಲ್ಲ, ಕತೆ ಮುಂದೆ ಹೋಗ್ಬೇಕಂತಂದರೆ ಅಡ್ಜಸ್ಟ್ ಮಾಡ್ಕೊತಾ ಇರಬೇಕು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.